ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೊರೋನಾ ವಾರಿಯರ್ಗೆ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಗೆ ಕೊಲೆ ಬೆದರಿಕೆಯನ್ನ ಹಾಕಲಾಗಿರುವಂತದ್ದು. ಆರೋಗ್ಯ ಸಮೀಕ್ಷೆ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಲಾಗಿರುವಂತದ್ದು. ಸಾಕಷ್ಟು ಈ ರೀತಿಯಾದಂತ ಪ್ರಕರಣಗಳನ್ನ ನೋಡ್ತಾನೆ ಇದೀವಿ. ಆಶಾ ಕಾರ್ಯಕರ್ತೆಯರ ಮೇಲೆ ಹಲ್ಲೆಯನ್ನ ಮಾಡಿದಂತದ್ದಾಗಿರ್ಬೋದು, ಮತ್ತು ಒಂದ್ ಕಡೆ ಜನಪ್ರತಿನಿಧಿನೂ ಕೂಡ ಕೊರೋನಾ ವಾರಿಯರ್ ಮೇಲೆ ಹಲ್ಲೆ ಮಾಡಿದಂತ ಪ್ರಕರಣಗಳನ್ನ ನೋಡ್ತಾ ಇದ್ವಿ. ಈಗ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಗುಂಪು ಕಟ್ಟಿಕೊಂಡು ಇಸ್ಪೀಟನ್ನ ಆಡ್ತಾ ಇದ್ರು ಆ ಪುಂಡರು. ಗುಂಪುಗೂಡದಂತೆ ಹೇಳಿದಂತ ಅಂಗನವಾಡಿ ಕಾರ್ಯಕರ್ತೆ ಕವಿತಾ ಈ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ಅವರನ್ನ ನಿಂದಿಸಲಾಗಿದೆ. ಕೊಲೆ ಬೆದರಿಕೆಯನ್ನ ಹಾಕಲಾಗಿರುವಂತದ್ದು. 9 ಮಂದಿಯ ವಿರುದ್ಧ ಹನೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ರಕ್ಷಣೆಗಾಗಿ ತಹಶೀಲ್ದಾರ್ಗೂ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ ಕವಿತಾ ಅವರು. ಇನ್ನೂ ಕೂಡ ಅವರನ್ನ ಬಂಧಿಸಿಲ್ವಾ ಏನು ಅಂತ ಇನ್ನಷ್ಟೇ ಅಪ್ಡೇಟ್ಸ್ ಅನ್ನ ಬರಬೇಕಾಗಿರುವಂತದ್ದು. ಆ ಅಪ್ಡೇಟ್ಸ್ಗೋಸ್ಕರ ನಾವು ಕೂಡ ನೋಡ್ತಾ ಇದೀವಿ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತಾರೆ ಅಂತ. ಈ ರೀತಿಯಾಗಿ ಆಗ್ಬಿಟ್ರೆ ಯಾರು ತಾನೇ ಅಲ್ಲಿ ಕೆಲಸವನ್ನ ನಿರ್ವಹಿಸೋದಕ್ಕೆ ಮುಂದೆ ಹೋಗ್ತಾರೆ ಹೇಳಿ? ಸರ್ವೆ ಮಾಡಕ್ ಹೋಗ್ಬೇಕಾದ್ರೆ ಸರ್ ನಮ್ಗೆ ಈ ತರ ತೊಂದರೆ ಕೊಟ್ಟರು. ಇದು 4-5 ಜನ ಗುಂಪು ಸೇರಿ ಆಡ್ಬೇಡಿಯಪ್ಪ, ಗುಂಪು ಸೇರ್ಬೇಡಿ ಅಂತ ಹೇಳಿದಕ್ಕೆ ತಪ್ಪಾಗಿದೆ. ಅದನ್ನ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಹೇಳಿದಕ್ಕೆ ಮನೆಯವರು ಬಾಡಿಗೆ ಕೊಟ್ಟು ಇಸ್ಪೇಟ್ ಆಡಿಸ್ತಾ ಇದ್ರು. ಆ ಏರಿಯಾದಲ್ಲಿ ಸರ್ವೆ ಮಾಡಕ್ ಹೋದಾಗ ಸರ್ ಅಲ್ಲಿ ಇದನ್ನೆಲ್ಲ ಆಡಕ್ ಹೋಗ್ಬೇಡಿ ಅಂತ ಅವಾಯ್ಡ್ ಮಾಡಿ ಹೇಳಿದಕ್ಕೆ ನೀನ್ ಯಾರು ಕೇಳೋದಕ್ಕೆ, ನಿನ್ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಹೋಗಿ ನೀನು ಅಂತ 4 ಜನ ಹುಡುಗರು ನಂಗೆ ಆವಾಜ್ ಹಾಕಿದ್ರು. ಸರಿ, ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಸರ್ ಅವತ್ತು. ಸರಿ, ಸುಮ್ಮನೆ ಇದ್ದು ಪೊಲೀಸ್ಗೆ ಫೋನ್ ಮಾಡಿ ಈ ತರ ಆಗಿದೆ ಸರ್ ಈ ತರ ಮಾಡ್ತಾ ಇದ್ದಾರೆ, ಗುಂಪು ಸೇರ್ತಾ ಇದಾರೆ ಅಂತ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಅವ್ರು ಬಂದು ರೈಡ್ ಮಾಡಿದ್ರು ಸರ್. ರೈಡ್ ಮಾಡಿದ್ದಕ್ಕೆ ಅವರು ಏನ್ ಕೆಲಸ ಮಾಡ್ತೀಯ ನೀನು ಇಲ್ಲಿ ಮಾಡ್ಕೊಂಡು ಹೋಗು, ಹೆಂಗ್ ಕೆಲಸ ಮಾಡ್ತೀಯ ಮಾಡ್ಕೊಂಡು ಹೋಗು ಅಂತೇಳಿ ಜೀವ ಬೆದರಿಕೆ ಹಾಕವ್ರೆ. ಇರಬಾರ್ದು, ಇವಳು ಊರಲ್ಲಿ ಇರಬಾರ್ದು, ಇವಳನ್ನ ಕೊಲೆ ಮಾಡಿಸ್ಬೇಕು ಅಂತೇಳಿ. ಗಮನಿಸ್ತಾ ಇದ್ರಲ್ಲ, ಇವರೇ ಕವಿತಾ ಅಂತ ಆಶಾ ಕಾರ್ಯಕರ್ತೆ. ಅವ್ರು ಈಗಷ್ಟೇ ಹೇಳಿದ್ದನ್ನ ಕೂಡ ನೀವು ನೋಡ್ತಾ ಇದ್ರಿ. ಅವರ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲೂ ಕೂಡ ಗುಂಪುಗೂಡಂಗಿಲ್ಲ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು ಎಲ್ಲಾದ್ರೂ ಗುಂಪುಗೂಡದಂತ ಸಂದರ್ಭದಲ್ಲೂ ಕೂಡ. ಆದ್ರೆ ಅದ್ಯಾವುದು ಮಾಡದಂತ ಹಿನ್ನೆಲೆಯಲ್ಲಿ ಇವರ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆ. ಆದ್ರೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ಸ್ವತಃ ಆಶಾ ಕಾರ್ಯಕರ್ತೆ ಕವಿತಾ ಅವರೇ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕವಿತಾ ಅವರೇ, ಹೇಗಿದ್ದೀರಾ? ಸರ್ ನಮಸ್ತೆ ಸರ್. ಅದ್ರಲ್ಲಿ ಆಶಾ ಕಾರ್ಯಕರ್ತೆ ಅಂತ ಹೇಳಿದ್ದಾರೆ ಸರ್. ಆಶಾ ಕಾರ್ಯಕರ್ತೆ ಅಲ್ಲ, ಅಂಗನವಾಡಿ ಕಾರ್ಯಕರ್ತೆ ಸರ್ ನಾವು. ಓಕೆ, ಅಂಗನವಾಡಿ ಕಾರ್ಯಕರ್ತೆ. ಈಗ ಏನಾಯ್ತು ನೀವು ಹೋದಂತ ಸಂದರ್ಭದಲ್ಲಿ? ಸರ್ ನಾವಲ್ಲಿ ಕರೋನಾ ವೈರಸ್ ಬಗ್ಗೆ ಅಂತೇಳಿ ಮನೆ ಮಾಹಿತಿ ಪಡೆದಕ್ಕೆ ಹೋಗಿದ್ವಿ ನಾವು. ಎಸ್, ಹೌದು. ಆ ಪಡೆಯಕ್ಕೆ ಹೋಗ್ಬೇಕಾದ್ರೆ ಮನೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಸರ್ ಅಲ್ಲಿ ಗುಂಪು ಸೇರಿ ಸ್ವಲ್ಪ ಜನ ಅಂದ್ರೆ ಏನೋ ಒಂದು ಕಾರ್ಡ್ ಆಡ್ತಾ ಇದ್ರು, ಇಸ್ಪೇಟ್ ಕಾರ್ಡ್ ಆಡ್ತಾ ಇದ್ರು. ಆ ಟೈಮಲ್ಲಿ ಇದೆಲ್ಲ ಆಡ್ಲಿಕ್ಕೆ ಹೋಗ್ಬೇಡಿ ಅಂತ ನಾವ್ ಹೇಳಿ 2 ವಾರದಿಂದ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ವಿ ನಾವು. ಅಲ್ಲಿ ಮನೆ ಕೊಟ್ಟು ಆರಿಸ್ತಾ ಇದ್ರು ಸರ್. ಅವ್ರ ಮನೆಯವ್ರಿಗೂ ಹೇಳಿದ್ವಿ ನಾವು. ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಿ ಮತ್ತೆ ಅಲ್ಲಿ ಆರಿಸ್ತಾ ಇದ್ರು ಸರ್. ಅದನ್ನ ನಾನು ಭಾನುವಾರ ಅಂದ್ರೆ 26ನೇ ಬಸವ ಜಯಂತಿ ದಿವಸ ಇವ್ರು ಹೇಳ್ ಮತ್ತೆ ಕೇಳ್ತಾ ಇಲ್ಲ ಅಂತ ಹೇಳಿ ನಾನು ಸೀಕ್ರೆಟ್ ಆಗಿ ಪೊಲೀಸಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೆ. ನಾನು ಅವ್ರು ಬಂದು ರೈಡ್ ಮಾಡ್ಕೊಂಡು ಹೋದ್ರು ಸರ್. ಅವ್ರನ್ನ ಅವ್ರು ರೈಡ್ ಮಾಡ್ಕೊಂಡು ಹೋಗಿದ್ದಕ್ಕೆ ಅವರು ಕೋಪ ಬಂದು ನಮ್ಮ ಮನೆಯವ್ರಿಗೆ ಹಸ್ಬೆಂಡ್ಗೆನೆ ಅಲ್ಲಿ ಯಾರು ಸಿಕ್ಕಿದ್ರು ರೈಡ್ ಮಾಡುವಾಗ ಅಷ್ಟು ಮೆಂಬರ್ಸ್ ಅವ್ರೇನು ಮಾಡ್ಲಿಕ್ಕಾಗಿಲ್ಲ ನನ್ನನ್ನ ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರನೇ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಸರ್. ಹಲ್ಲೆನೂ ಮಾಡಿದ್ದಾರೆ ಸರ್. ಇಟ್ಟಿಗೆಯಿಂದ ಎಲ್ಲ ಹೊಡೆದಿದ್ದಾರೆ ಸರ್ ಅವರು. ಮತ್ತೆ ಮುಖ ಎಲ್ಲ ಕಿತ್ತು ಎಲ್ಲ ಗಾಯ ಮಾಡಿದ್ದಾರೆ. ಕೇಳ್ಲಿಕ್ಕೆ ಹೋದ್ರೆ ನಾನು ಮಾತ್ರ ನಾನ್ ಡ್ಯೂಟಿ ಮಾಡ್ತಾ ಇದ್ದೀನಿ. ಹಲ್ಲೆ ಆಗಿದ್ದು ಇವತ್ತು? ಈ ಹಲ್ಲೆ ಆಗಿದ್ದು ಭಾನುವಾರ 26ನೇ ತಾರೀಕು ಸರ್. ಹಲ್ಲೆ ಆಗಿದ್ದು ಭಾನುವಾರ? ಓಕೆ, ಭಾನುವಾರ ಸರ್. ಅವರು ಯಾವಾಗ ಮತ್ತೆ ಹಲ್ಲೆ ಮಾಡಿದ್ಮೇಲೂ ಕೂಡ ನಾನು ಮನೇಲಿ ಇದ್ರೆ ಕೊಲೆ ಮಾಡ್ತೀನಿ ಅಂತ ಎದುರಿಸಿದ್ರು. ಓಕೆ, ಅಂದ್ರೆ ಎಷ್ಟು ಜನ ರೈಡ್ ಮಾಡುವಾಗ ಸಿಕ್ಕಿದ್ರು ಅವರೆಲ್ಲರೂ ಕೂಡ ಎದುರಿಸಿದ್ರು ಸರ್. ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೂ ಕೂಡ ಬಿಡುಗಡೆ ಆಗಿದ್ರು ಅವರೆಲ್ಲ? ಬಿಡುಗಡೆ ಆಗಿಲ್ಲ ಸರ್. ಅವ್ರ ರೈಡ್ ಮಾಡ್ಕೊಂಡು ಹೋದ್ಮೇಲೆ ಅವ್ರ ಹತ್ರ ಮೊಬೈಲ್ ಮತ್ತೆ ಏನೋ ಸ್ವಲ್ಪ ದುಡ್ಡು ಇದ್ದು ತಗೊಂಡೋಗಿದ್ದಾರೆ. ಅವ್ರನ್ನ ಬಿಟ್ಟೋಗಿದ್ದಾರೆ ಮೆಂಬರ್ಸ್ ಗಳನ್ನ. ಅವ್ರನ್ನ ಬಂಧಿಸಿಲ್ಲ ಸರ್. ಅವ್ರನ್ನ ಬಿಟ್ಟೋಗಿದ್ದಾರೆ ರೈಡ್ ಮಾಡಿದವರು. ಅವ್ರು ಬಿಟ್ಟೋದ್ರಲ್ಲ. ಅವರು ಮತ್ತೆ ನಮ್ಮ ಮನೆಯವರು ಎಲ್ಲ ಹೊರಗಡೆ ಹೋದಾಗ ಅವ್ರನ್ನ ಎಲ್ಲೂ ಕೂರ್ಸ್ಕೊಡ್ತಾ ಇರ್ಲಿಲ್ವಂತೆ. ನಿಮ್ ಹೆಂಡತಿ ಹೀಗ್ ಮಾಡಿದ್ದಾರೆ, ನಿಮ್ ಹೆಂಡತಿ ಕೆಲಸದಲ್ಲಿದ್ದಾರೆ ಅಂತ ಹೀಗ್ ಮಾಡ್ಬೋದಾ ಹಾಗೆ ಹೇಗೆ ಅಂತ ಅವ್ರನ್ನ ಬಾಯಿ ಬಂದಿಗೆ ಮಾತಾಡಿದ್ದಾರೆ.
ಅದಕ್ಕೆ ಅವರು ಏನೋ ನನ್ನ ಮಾತು ಕೇಳ್ತೀನಿ ಬಿಡು ಅಂತ ಅವ್ರು ಬಂದು ವಾದಿಸಿ ವಿಚಾರಿಸಿ ಏನು ಅಂತ ವಿಚಾರ ಕೇಳಬೇಕಿತ್ತು ಸರ್ ಅವರು. ಏನು ಅಂತ ಬಂದು ವಿಚಾರ ಮನೇಲಿ ಕೇಳಿಲ್ಲ. ಇವತ್ತು ಮತ್ತೆ ಹೋಗಿದ್ರ ನೀವು ಅಲ್ಲಿ? ಸರ್ ಇವತ್ತು ನಾನು ಹೋಗಿಲ್ಲ ಸರ್, ನಾನು 3 ದಿವಸ ಆಯ್ತು ಸರ್ ನಾನು ಊರ್ ಬಿಟ್ಟು. ಸೊ ಓಕೆ, ನೀವು ಕಂಪ್ಲೇಂಟ್ ಕೊಟ್ರಲ್ಲ, ಏನಂದ್ರು ಪೊಲೀಸು? ಅವ್ರನ್ನ ಎಷ್ಟು ಜನ ಇದ್ದಾರೆ, ನಾನು ಎಷ್ಟು ಜನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಅವ್ರೆಲ್ಲ ಕರೆಸಿ ವಿಚಾರಿಸ್ತೀವಿ ಅಂತ ಹೇಳಿದ್ದಾರೆ. ಯಾವತ್ ಕಂಪ್ಲೇಂಟ್ ಮಾಡಿದ್ ಯಾವತ್ತು? ಇವತ್ ಮಧ್ಯಾಹ್ನ ಸರ್. ಇವತ್ ಮಧ್ಯಾಹ್ನ ವಿಚಾರಿಸ್ತೀವಿ ಅಂತ ಹೇಳಿದಾರೆ ಅಷ್ಟೇ? ಹೌದು ಸರ್. ತಹಶೀಲ್ದಾರ್ ಏನಂದ್ರು? ಅವ್ರಿಗೆ ಮನವಿ ಕೊಟ್ರಲ್ಲ? ಅವ್ರಿಗೆ ಹೇಳಿದ್ದಕ್ಕೆ ಸರ್ ಅವರು ನಿಮ್ಮ CDP ಆಫೀಸಿಂದ ಒಂದು ಅರ್ಜಿ ಕಳ್ಸಕ್ ಹೇಳಿ ಅಂತ ಹೇಳಿದ್ರು ಸರ್. ಏನ್ ಅರ್ಜಿ ಕಳ್ಸ್ಬೇಕಂತೆ? ಅಲ್ಲಿಂದ ಅವರು ಹೇಳ್ಬೇಕಂತೆ ಸರ್, ನಮ್ಮ ಕಾರ್ಯಕರ್ತ ಮೇಲೆ ಈ ತರ ಹಲ್ಲೆ ಮಾಡ್ತಾ ಇದಾರೆ. ಓ, ನೀವ್ ಹೇಳಿದ್ರೆ ತಗೊಳಲ್ವಂತೆ ಇವರು? ಅಂದ್ರೆ ಇಲ್ಲ ಸರ್ ಹಾಗಂತ ಹೇಳಿದ್ರು ಸರ್, ನಿಮ್ಮ CDP ನಮ್ಮ ಕಾರ್ಯಕರ್ತ ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಹಾಗಂತ ಹೇಳಿ ಅವ್ರು ಹೇಳಿದ್ರೆ ತಿಂಗಳು ಕಾಯ್ತಾ ಇದಾರೆ. ಅವರಿಂದ ಬಂದು ಇವರಿಂದ ಬಂದು ಇವ್ರು ಹೇಳ್ಬೇಕು ಅವ್ರು ಹೇಳ್ಬೇಕು ಅಂತ. ಹಾಗಾದ್ರೆ ತಹಶೀಲ್ದಾರು? ಹಾ ಸರ್. ಸೊ ಪೊಲೀಸು ಕೂಡ ಇನ್ನೂ ಆಕ್ಷನ್ ತಗೊಂಡಿಲ್ಲ ಇಷ್ಟೆಲ್ಲ ಆದ್ಮೇಲೂ ಕೂಡ? ಈಗ ಅಲ್ಲಿ ಹೋಗಿದ್ದಾರೆ ಸರ್, ವಿಚಾರಿಸಕ್ಕೆ ಹೋಗಿದ್ದಾರೆ ಅಂತ ಸರ್ ಅವರು. ಓಕೆ 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 ಕವಿತಾ ಅವರೇ, ಇದೇ ಒಂದು ವಿಚಾರವನ್ನ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ SP ಅವ್ರಿಗೂ ಕೂಡ ಸಂಪರ್ಕವನ್ನ ಮಾಡಿ ತಿಳಿಸ್ತೀವಿ. ಏನಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.